ಬೇಳೆ ಇಲ್ಲ ಬೆಲ್ಲ ಇಲ್ಲ ಆದ್ರೂ ಹೋಳಿಗೆ ಮಾಡಬಹುದು ಅಂದ್ರೆ ನಂಬ್ತೀರಾ? ಈ ಹೊಸ ರವಾ ಹೋಳಿಗೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ತುಂಬಾನೇ ಸುಲಭವಾಗಿ ಬೇಳೆ ಬೆಲ್ಲ ಬಳಸದೆ ರುಚಿಕರವಾಗಿರುವಂತ ರವಾ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನೋಡು ಮಂತ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಒಂದು ಕಡಾಯಿ ಒಳಗ ಒಂದ್ 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡೇನ್ರಿ. ನಾರ್ಮಲ್ ಆಗಿ ನಾವು ಮನೆಯೊಳಗ ಉಪ್ಪಿಟ್ಟು ಮಾಡ್ತೇವಲ್ರಿ ಅದೇ ರವಾ ಐತ್ರಿ. ಇದನ್ನ ಒಂದ್ 5ರಿಂದ 6 ನಿಮಿಷ ಹುರಿಬೇಕು ನೋಡ್ರಿ. ಚಂದಗೆ ಘಮ ಬರುತ್ತನ ಇದನ್ನ ರವಾ ಅನ್ನೋದು ಹುರಿಬೇಕ್ರಿ. ಲೋ ಟು ಮೀಡಿಯಂ ಇಟ್ಟೆ ಹುರ್ಕೋಬೇಕು ನೋಡ್ರಿ. ರವಾ ಅನ್ನೋದು ಹೊತ್ತಬಾರ್ದ್ರಿ, ಜಸ್ಟ್ ಕಲರ್ ಚೇಂಜ್ ಆಗುತ್ತನ ಇದನ್ನ ಹುರಿಬೇಕು ನೋಡ್ರಿ. ಈ ರೀತಿಯಾಗನ ಇದನ್ನ ಎತ್ತಿ ಒಂದು ಬೌಲ್ದಾಗ ಹಾಕಿಟ್ಕೊಳ್ಳುಮಂತ್ರಿ. ನೆಕ್ಸ್ಟ್ ಏನ್ ಮಾಡುಮ್ರಿ, ಇದಕ್ಕ 1 ಕಪ್ ರವಾಕ ನಾನಿಲ್ಲಿ 2 ಕಪ್ ಆಗೋಷ್ಟು ಹಾಲು ತಗೊಳತೀನಿ ನೋಡ್ರಿ. ನಾರ್ಮಲ್ ಆಗಿ ಹಾಲು ಕಾಯಿಸಿ ಆರಿಸಿರುವಂತ ಹಾಲು ತಗೊಂಡೇನ್ರಿ. 2 ಕಪ್ ಆಗೋಷ್ಟು ಹಾಲು ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ಇದು ಮಿಕ್ಸ್ ಆಗನ ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನ್ ಮಾಡುಮ್ರಿ, ಒಂದ್ ಕಡಾಯಿ ಇಟ್ಕೊಳ್ಳುಮಂತ್ರಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡೇನ್ರಿ. ಒಂದ್ 2 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೊಳತೀನಿ ನೋಡ್ರಿ. ಇವಾಗ ಯಾವ ಕಪ್ಪಿಲೆ ನಾವು ರವಾ ತಗೊಂಡಿವಲ್ರಿ ಅದೇ ಕಪ್ಪಿಲೆ 1 ಕಪ್ ಆಗೋಷ್ಟು ನಾನು ಸಕ್ರಿ ತಗೊಂಡೇನ್ರಿ. ಇವಾಗ ಇದನ್ನ ಹೈ ಫ್ಲೇಮ್ ದಾಗ ಇಟ್ಕೋಬೇಕ್ರಿ. ಅವಾಗ ಸಕ್ರಿ ಅನ್ನೋದು ಜಲ್ದಿ ಕರಗ್ ಬಿಡ್ತೈತ್ರಿ. ಹೈ ಫ್ಲೇಮ್ ದಾಗ ಇಟ್ಕೊಂಡು ಇದನ್ನ ಬ್ರೌನ್ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಆಗುವವರೆಗೂ ಕರಗಿಸ್ತಾ ಇರ್ಬೇಕು ನೋಡ್ರಿ. ಈ ರೀತಿ ಗೋಲ್ಡನ್ ಕಲರ್ ಬರುತ್ತನ ನಾವ್ ಸಕ್ರಿ ಅನ್ನೋದು ಕರಗಿಸ್ತಾ ಇರ್ಬೇಕು ನೋಡ್ರಿ. ಅವಾಗ್ಲೇ ನಾವು ರವಾ ಒಳಗ ಹಾಲ್ ಹಾಕಿಟ್ಟಿದ್ದೇವಲ್ರಿ, ಆ ರವಾ ಹಾಲ್ ಹಾಕಿ ಮಿಕ್ಸ್ ಮಾಡಿರುವಂತ ರವಾ ಹಾಲನ್ನ ಇದ್ರೊಳಗ ಹಾಕೊಳ್ಳುಮಂತ್ರಿ. ಒಮ್ಮೆ ಹಾಕಿದ್ರಂದ್ರ ಸಿಡಿಯೋ ಚಾನ್ಸಸ್ ಇರ್ತೈತ್ರಿ. ಅದಕ್ಕೆ ಈ ರೀತಿ ದೊಡ್ಡ ಸ್ಪೂನ್ಲೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಒಂದೇ ಸಮನೆ ತಿರುಗ್ತಾ ಇರ್ಬೇಕು ನೋಡ್ರಿ. ಇವಾಗ ಇದು ಹಾಕನ ಉಳ್ದೆಲ್ಲದ್ನ ಹಾಕಿ ಒಂದೇ ಸಮನೆ ಕೈ ಬಿಡದೆ ತಿರುಗ್ತಾ ಇರ್ಬೇಕ್ರಿ. ಇದು ಗಟ್ಟಿ ಆಗುವವರೆಗೂ ತಿರುಗ್ಬೇಕ್ರಿ. ಗಟ್ಟಿಯಾಗಿ ತಳ ಬಿಡ್ತೈತಲ್ರಿ ಅಲ್ಲಿವರೆಗೂ ಇದನ್ನ ತಿರುಗ್ತಾ ಇರ್ಬೇಕು ನೋಡ್ರಿ. ಅಂದ್ರ ಹೂರ್ಣ ಅನ್ನೋದು ನಮ್ಗ ಪರ್ಫೆಕ್ಟ್ ಆಗಿ ಬರ್ತೈತ್ರಿ. ನೋಡ್ತಾ ಇರ್ಬೋದ್ರಿ ತಳ ಬಿಡಾತೈತ್ರಿ ಕಡಾಯಿದು. ಈ ಟೈಮ್ದಾಗ ಏನ್ ಮಾಡುಮ್ರಿ, ಇದನ್ನ ಎತ್ತಿ ಸೈಡಿಗೆ ಎತ್ತಿ ಇಟ್ಕೊಳ್ಳುಮಂತ್ರಿ. ಇವಾಗ ನೋಡ್ರಿ ಈ ರೀತಿ ಬರ್ಬೇಕು ನೋಡ್ರಿ. ಇಷ್ಟು ಗಟ್ಟಿ ಆದ್ರೆ ಮಾತ್ರ ಹೂರ್ಣ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತೈತ್ರಿ. ಎತ್ತಿ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಕಣಕ ರೆಡಿ ಮಾಡ್ಕೊಳ್ಳುಮಂತ್ರಿ. ಇಲ್ಲಿ ನಾನು ಗೋಧಿ ಹಿಟ್ಟಾಲಿ ಮೈದಾ ಹಿಟ್ಟಾಲಿ ಯಾವ್ದು ಬಳಸ್ತಾ ಇಲ್ರಿ. ಜಸ್ಟ್ 1 ಕಪ್ ಆಗೋಷ್ಟು ಚಿರೋಟಿ ರವಾ ಹಾಕೊಳತೀನಿ ನೋಡ್ರಿ. ಅಂದ್ರೆ ರವಾ ಹೋಳಿಗೆಗೆ ಈ ರೀತಿ ಮಾಡಿದ್ರ ಅಂದ್ರ ರವಾ ಹೋಳಿಗೆ ಅನ್ನೋದು ಮಸ್ತಾಗಿ ಸಾಫ್ಟ್ ಆಗಿ ಒಂದ್ 2 ದಿನ ಇಟ್ರು ಕೂಡ ಅಷ್ಟೇ ಸಾಫ್ಟ್ ಆಗಿ ಇರ್ತೈತಿ ನೋಡ್ರಿ. ಅದಕ್ಕೆ ಇಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವಾ ತಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಗಟ್ಟಿಯಾಗಿ ಕಲ್ಸ್ಕೊಬಾರ್ದ್ರಿ. ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ಹೋಳಿಗೆ ಹಿಟ್ಟು ಕಲ್ಸ್ಕೊತೀವಲ್ರಿ ಅದೇ ರೀತಿ ಇದನ್ನ ಕಲ್ಸ್ಕೊಬೇಕು ನೋಡ್ರಿ. ಇದನ್ನ ಏನಿಲ್ಲ ಅಂದ್ರೂ ಒಂದ್ 2 ಅವರ್ ನೆನ್ಸಿಟ್ಕೋಬೇಕ್ರಿ. ನಾವ್ ರವಾ ಹಾಕ್ಯವಲ್ರಿ ಅದಕ್ಕ ಒಂದ್ 2 ಅವರ್ ನೆನ್ಸಿಟ್ಕೋಬೇಕು ನೋಡ್ರಿ. ಹೋಳಿಗೆ ಮಾಡತ್ನಾಗ ಮೊದ್ಲೇ ಹಿಟ್ಟು ಕಲಸಿ ಸೈಡಿಗೆ ಎತ್ತಿ ಇಟ್ಕೋಬೇಕು ನೋಡ್ರಿ. ಇವಾಗ ಇದು ಒಂದ್ 2 ಅವರ್ ನೆನಿಬೇಕ್ರಿ. ಅಟ್ಲೀಸ್ಟ್ 1 ಅವರ್ ಆದ್ರೂ ನೆನಿಬೇಕ್ರಿ ಹಿಟ್ಟು ಅನ್ನೋದು. ಇವಾಗ ನೋಡ್ರಿ ಹಿಟ್ಟು ಅನ್ನೋದು ನೆಂದು ಎಷ್ಟು ಸಾಫ್ಟ್ ಆಗೈತಿ ನೀವ್ ನೋಡ್ತಾ ಇರ್ಬೋದ್ರಿ. ಇಷ್ಟು ಸಾಫ್ಟ್ ಆಗ್ತೈತ್ರಿ ರವಾ ಅನ್ನೋದು. ನೆನೆನ ಈ ರೀತಿ ಸಾಫ್ಟ್ ಆಗಿ ರೆಡಿ ಆಗ್ತೈತಿ ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಕಲ್ಸ್ಕೊಳ್ಳುಮಂತ್ರಿ. ಈ ರೀತಿ ಕಲ್ಸೋದಾಗನ ನಮ್ಗೆ ಎಷ್ಟು ಹೋಳಿಗೆ ಹಿಟ್ಟು ಬೇಕಲ್ರಿ ಅಷ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಆಕಾರ ಮಾಡ್ಕೊಳ್ಳುಮಂತ್ರಿ. ನೀವು ಜಾಸ್ತಿ ದೊಡ್ಡ ಹೋಳಿಗೆ ಮಾಡ್ತಿದ್ರಂದ್ರ ಸ್ವಲ್ಪ ಹಿಟ್ಟು ಅನ್ನೋದು ಜಾಸ್ತಿ ತಗೋರಿ. ನಾನಿಲ್ಲಿ ಸ್ವಲ್ಪ ಮೀಡಿಯಂ ಸೈಜಿನ ಹೋಳಿಗೆ ಮಾಡ್ಕೊಳತ್ತೀನ್ರಿ. ಈ ರೀತಿ ಕೈಯಲ್ಲಿ ಒಂದ್ ಸ್ವಲ್ಪ ನಾದ್ಕೊಂಡು ಕೈಗೆ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳುಮಂತ್ರಿ. ಇದನ್ನ ಸೈಡಿಗೆ ಎತ್ತಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಈ ರೀತಿ ಅಗಲ ಮಾಡ್ಕೋಬೇಕು ನೋಡ್ರಿ. ಕೈಲೇನೆ ಇದನ್ನ ಈ ರೀತಿ ಅಗಲ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ನಾನು ಹೋಳಿಗೆ ಮಾಡಾಕ ತಾಟ್ ತಗೊಂಡಿನ್ರಿ. ನಿಮ್ ಕಡೆ ಹೋಳಿಗೆ ಪೇಪರ್ ಇತ್ತಂದ್ರ ಅದು ಕೂಡ ತಗೋಬಹುದ್ರಿ. ಇವಾಗೇನ್ ನಾವ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಹೂರ್ಣನ ಈ ರೀತಿ ತುಂಬ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವ್ ಹೋಳಿಗೆ ಹೆಂಗ್ ಮಾಡ್ತೇವ್ರಿ ಹೂರ್ಣ ತುಂಬ್ಕೊಂಡು ಅದೇ ರೀತಿ ಇದು ಕೂಡ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ರೀತಿ ತುಂಬ್ಕೋಬೇಕ್ರಿ ಅದನ್ನ. ಅಂದ್ರ ಹೋಳಿಗೆ ಹೂರ್ಣ ಅನ್ನೋದು ಎಲ್ಲಾ ಕಡೆ ಪರ್ಫೆಕ್ಟ್ ಆಗಿ ಹೋಗುತ್ರಿ. ಎಲ್ಲಿ ಒಂದ್ ಸೈಡ್ ಬರ್ತೈತ್ರಿ ಒಂದ್ ಸೈಡ್ ಬರಲ್ಲ ಅನ್ನೋ ತರ ಇಲ್ರಿ. ಪರ್ಫೆಕ್ಟ್ ಆಗಿ ಎಲ್ಲಾ ಸೈಡ್ ಹೂರ್ಣ ಅನ್ನೋದು ಹೋಗುತ್ರಿ. ಇವಾಗ ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಕೈಲೇ ಪ್ರೆಸ್ ಮಾಡ್ಕೋಬೇಕ್ರಿ ಮೊದಲ. ಇವಾಗ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಇದನ್ನ ಈ ರೀತಿ ಲಟ್ಸ್ಕೋಬೇಕು ನೋಡ್ರಿ. ನಿಮ್ಗೆ ಈ ತರ ತಾಟ್ ಇರ್ಲಿಲ್ಲ ಅಂದ್ರ ನೀವು ಹೋಳಿಗೆ ಪೇಪರ್ ಮೇಲೆ ಕೂಡ ಮಾಡ್ಕೋಬಹುದ್ರಿ. ಏನ್ ಒಂದ್ ಚೂರು ಹರಿಲಾರ್ದೆ ಪರ್ಫೆಕ್ಟ್ ಆಗಿ ಹೋಳಿಗೆ ಬರ್ತಾವ ನೋಡ್ರಿ. ಈ ರೀತಿ ರವಾ ಹೋಳಿಗೆ ಮಾಡಿದ್ರಿ ಅಂದ್ರ ನೀವು ಬೇಳೆ ಹೋಳಿಗೆ ಮಾಡಾಕ ಬೋರ್ ಆಗುತ್ತ ಬಾಳ ಟೈಮ್ ಹಿಡಿಯುತ್ತ ಅಂದ್ರ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ನೋಡ್ರಿ. ಇದು ಕೂಡ ಟೇಸ್ಟ್ ಸೂಪರ್ ಆಗಿ ಇರ್ತೈತ್ರಿ. ಇವಾಗ ರೆಡಿ ಮಾಡಿರುವಂತ ಹೋಳಿಗೆನ ಇಲ್ಲಿ ತವಾ ಕೂಡ ಕಾದೈತ್ರಿ. ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಟು ಇದನ್ನ ಹಾಕೋಬೇಕು ನೋಡ್ರಿ. ನೋಡ್ರಿ ಎಷ್ಟ್ ನೀಟಾಗಿ ಬರಾತೈತಿ ಅಂತ ಹೇಳಿ. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಳ್ಳುಮಂತ್ರಿ.
ತುಪ್ಪ ಆದ್ರೂ ಹಾಕೋರಿ ಅಥವಾ ಎಣ್ಣೆ ಆದ್ರೂ ಹಾಕೋರಿ. ನಾನಿಲ್ಲಿ ಸ್ವಲ್ಪ ತುಪ್ಪನೇ ಹಾಕೊಂಡೀನ್ರಿ, ಯಾಕಂದ್ರ ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಒಂದ್ ಸೈಡ್ ಬೇಯನ ಇನ್ನೊಂದ್ ಸೈಡ್ ಕೂಡ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಬಲೂನ್ ತರ ಉಬ್ಬಿ ಬರತೈತಿ ಅಂತ ಹೇಳಿ ಹೋಳಿಗೆ ಅನ್ನೋದು. ನೋಡಿದ್ರಲ್ರಿ ಎಷ್ಟು ಪರ್ಫೆಕ್ಟ್ ಆಗಿ ರವಾ ಹೋಳಿಗೆ ರೆಡಿ ಆದ್ವು ಅಂತ ಹೇಳಿ. ನಿಮ್ಗ ಸ್ವಲ್ಪ ಎಲ್ಲೋ ತರ ಹೋಳಿಗೆ ಬೇಕಾಗಿತ್ತಂದ್ರ ಸ್ವಲ್ಪ ಹಿಟ್ಟದಾಗ ಅರ್ಶಿನ ಹಾಕಿದ್ರಲ್ರಿ ಅವಾಗ ಸ್ವಲ್ಪ ಎಲ್ಲೋ ಟೈಪ್ದಾಗ ಬರ್ತೈತ್ರಿ ಹೋಳಿಗೆ ಅನ್ನೋದು. ಇಲ್ಲಿ ನಾನ್ ರವಾದಾಗ ಮಾಡಿನಲ್ರಿ ಅದಕ್ಕ ಬಿಳಿಯಾಗಿ ಬಂದೈತ್ರಿ ಹೋಳಿಗೆ. ಇದಕ್ಕ ಬಿಳಿ ಹೋಳಿಗೆ ಕೂಡ ಅಂತಾರ ನೋಡ್ರಿ. ಎರಡು ಸೈಡ ಚಂದಗೆ ಬೇಯನ ನೋಡ್ತಾ ಇರ್ಬೋದ್ರಿ ಹೋಳಿಗೆ ಅನ್ನೋದು ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ಈ ಹೋಳಿಗೆಗ ನೀವು ತುಪ್ಪದ ಜೊತೆ ಕೂಡ ಸರ್ವ್ ಮಾಡಬಹುದ್ರಿ ಅಥವಾ ಹಾಲ್ ಜೊತೆ ಕೂಡ ಸರ್ವ್ ಮಾಡಬಹುದ್ರಿ. ಎರಡುದ್ರಾಗ ಸೂಪರ್ ಆಗಿ ಇದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತಿ ನೋಡ್ರಿ. ಒಂದ್ ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಐತೆ ಅಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ರುಚಿಕರವಾಗಿರುವಂತ ಅಡಿಗೆ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್